ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 2,000 ಹುದ್ದೆಗಳಿಗೆ ಬಜೆಟ್ನಲ್ಲಿ ಅನುಮೋದನೆ ನೀಡಿ ಈಗ C&R ರೂಲನ್ನು ಬಿಡುಗಡೆ ಮಾಡಿದಾರಲ್ಲ. ಈ ಒಂದು C&R ರೂಲ್ದಲ್ಲಿ ವಿಷಯವಾರು ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಪ್ರತಿ ವಿಷಯಕ್ಕೆ ಅನ್ನೋದನ್ನು ಮತ್ತು ಏನೆಲ್ಲ ಬದಲಾವಣೆಯನ್ನು ಮಾಡಿದ್ದಾರೆ C&R ರೂಲ್ದಲ್ಲಿ ಅನ್ನೋದನ್ನು ಹೇಳ್ತಾ ಬರ್ತೀನಿ. ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯಿನ್ ಆಗ್ಬೋದು. ಓಕೆ, ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ C&R ರೂಲನ್ನು ಪ್ರಕಟಣೆ ಮಾಡಿದ್ದಾರೆ. 1 ತಿಂಗಳ ಟೈಮನ್ನು ಕೊಟ್ಟಿದ್ದರು ಅಬ್ಜೆಕ್ಷನ್ ಹಾಕಲಿಕ್ಕೆ. ಮತ್ತು 2,000 ಹುದ್ದೆಗಳ ಒಂದು ನೇಮಕಾತಿಗಾಗಿ ಬಜೆಟ್ನಲ್ಲಿಯೂ ಸಹಿತ ಅನುಮೋದನೆ ಸಿಕ್ಕಿತ್ತು. ತದನಂತರದಲ್ಲಿ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾ ಬರ್ತಾರೆ. 816, 941, 186, 47 ಹುದ್ದೆಗಳು ಅಂತೇಳಿ ಒಟ್ಟು 2,000 ಹುದ್ದೆಗಳ ಡಿವೈಡ್ ಮಾಡ್ತಾರೆ. ಇಲ್ಲಿ ಈ 3 ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ C&R ರೂಲ್ ಇರಲಿಲ್ಲ, ಅದನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ವಿಷಯವಾರು ಹುದ್ದೆಗಳ ಮಾಹಿತಿಯನ್ನು ಸಹಿತ ಅದರಲ್ಲಿದೆ. ಓಕೆ, ಇಲ್ಲಿ ನೋಡ್ಬೋದು 24/6/2026 ಅಂದರೆ ಹೋದ ತಿಂಗಳು ಏನು ಮಾಡ್ತಾರೆ, ಇದನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಅವರು ಹೇಳ್ತಾರೆ, they shall come into force from the date of their final publication in the official gazette. ಅಂದರೆ ಫೈನಲ್ ಪಬ್ಲಿಕೇಶನ್ ಅಂದರೆ ಈಗ ಅವರು 1 ತಿಂಗಳ ಟೈಮ್ ತೊಗೊಂಡಿದ್ದಾರೆ. 1 ತಿಂಗಳ ಟೈಮ್ ನಂತರ ಡಿಸ್ಕಷನ್ ಮಾಡಿಕೊಂಡು ಫೈನಲನ್ನು ಬಿಡ್ತಾರೆ. ಆವಾಗ ಅದು ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ ಅಂಥೇಳಿ ಅದರ ಮೀನಿಂಗ್. ಓಕೆ, ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇಂಜಿನಿಯರಿಂಗ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ ಕಾಲೇಜ್, ಪ್ರಿನ್ಸಿಪಲ್ ಆಫ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್ಗೆ ಸಂಬಂಧಪಟ್ಟಂತೆ ಬಿಡ್ತಾರೆ. ಅಲ್ಲಿ ಸಹಿತ ನೇರ ನೇಮಕಾತಿಯನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. AICTE ಅವರ ಒಂದು ನಾರ್ಮ್ಸನ್ನು ಅಂದರೆ ಕ್ವಾಲಿಫಿಕೇಷನನ್ನು ಫಾಲೋ ಮಾಡಬೇಕು. ಅವರು ಯಾವ ಕ್ವಾಲಿಫಿಕೇಷನ್ ಇಟ್ಟಿದ್ದಾರೆ, ನಮ್ಮ UGC ಹೇಗೆ ಕ್ವಾಲಿಫಿಕೇಷನನ್ನು ಸಹಾಯಕ ಪ್ರಾಧ್ಯಾಪಕರಿಗೆ ಕೊಡ್ತೋ ಅದೇ ರೀತಿಯಾಗಿ AICTE ಅವರು ಕ್ವಾಲಿಫಿಕೇಷನ್ ನಿರ್ಧಾರ ಮಾಡಿರ್ತಾರೆ. ಅದರ ಪ್ರಕಾರ ಮಾಡಬೇಕು ಅಂತ ಕೊಡ್ತಾರೆ. ಅದರಲ್ಲಿ 40% ಏನಿದೆ ನೇರ ನೇಮಕಾತಿ ಮತ್ತು 60% ಪ್ರಮೋಷನನ್ನು ಕೊಡಬೇಕು ಅಂತೇಳಿ ತಿದ್ದುಪಡಿಯಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿಯಾಗಿ ಪ್ರಿನ್ಸಿಪಲ್ ಇಂಜಿನಿಯರಿಂಗ್ ಕಾಲೇಜ್, ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದಾರೆ. ಅಲ್ಲಿಯೂ ಸಹಿತ ಅದೇ ರೀತಿಯಾಗಿ AICTE ಪರ್ಮಿಷನ್ ಇದು ಕ್ವಾಲಿಫಿಕೇಷನ್ ಬೇಕು. ಅಲ್ಲಿಯೂ 40 and 60% ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ 6 ಪೋಸ್ಟ್ ಇದೆ. ಇಲ್ಲಿ 6 ಹುದ್ದೆಗಳಿದ್ದಾವೆ. ಇಲ್ಲಿ 75 ಪೋಸ್ಟನ್ನು ನಾವು ನೋಡ್ತಾ ಬರ್ತೀವಿ. ಓಕೆ, ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಬೇರೆ ಬೇರೆ ಇದರಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಅದರಲ್ಲಿ 333 ಹುದ್ದೆಗಳಿದ್ದಾವೆ. ಪ್ರಮೋಷನ್ಗೆ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದಾರೆ. ಆಟೋಮೊಬೈಲ್ ಎಷ್ಟಿದೆ, ಸಿರಾಮಿಕ್ಸ್ ಎಷ್ಟಿದೆ, ಕೆಮಿಕಲ್ ಎಷ್ಟಿದೆ, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್. ಆಲ್ಮೋಸ್ಟ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂದರೆ ಇಲ್ಲಿ ಯಾರು MSc ಕಂಪ್ಯೂಟರ್ ಸೈನ್ಸ್ ಮಾಡಿದ್ದಾರೆ ಅವರು ಇದರಲ್ಲಿ ಬರ್ತಾರೆ. ಬಟ್ ಅವರು AICTE ರೂಲ್ಸನ್ನು ಫಾಲೋ ಅಪ್ ಮಾಡಿರಬೇಕು. ನೆಕ್ಸ್ಟ್ ಇವೆಲ್ಲ ಭಾಳಷ್ಟು ಇದೆ. ಒಟ್ಟು 333 ಹೆಡ್ ಆಫ್ ದ ಡಿಪಾರ್ಟ್ಮೆಂಟಿಗೆ ಸೆಲೆಕ್ಷನನ್ನು ಮಾಡ್ತಾರೆ. ಬೈ ದ ಪ್ರಮೋಷನ್ ಅಂತೇಳಿ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ ನಾನ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಪಾಲಿಟಿಕ್ಸ್ ಕಾಲೇಜಲ್ಲಿ ಸಹಿತ ಪ್ರಮೋಷನ್ ಬೈ ದ ಪ್ರಮೋಷನ್ನೇ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಇದು ಇಲ್ಲ. ಅಲ್ಲೂ ಸಹಿತ 24 ಪೋಸ್ಟ್ ಇದೆ. ಅದರಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ 16 ಇದೆ, ಲೈಬ್ರರಿ ಸೈನ್ಸ್ 3 ಇದೆ. ಈ ಲೈಬ್ರರಿ ಸೈನ್ಸಿಗೆ ಜನರಲಾಗಿ MSc ಮಾಡಿದಂಥವ್ರು ಕಾಂಪಿಟೇಷನ್ ಮಾಡ್ಬೋದು. ನೆಕ್ಸ್ಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ ಹ್ಯುಮ್ಯಾನಿಟಿ ಸೈನ್ಸಲ್ಲಿ ಹ್ಯುಮ್ಯಾನಿಸ್ಟಿಕ್ ಸೈನ್ಸ್ ಸಬ್ಜೆಕ್ಟಲ್ಲಿ ಒಟ್ಟು 70 ಇದೆ. 69 ಸೈನ್ಸು, 1 ಜಿಯೋಲಜಿ ಕೊಟ್ಟಿದ್ದಾರೆ. ನೆಕ್ಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕ್ಲಾಸಲ್ಲಿ ಅದರಲ್ಲಿ ಒಟ್ಟು 305 ಇಂಜಿನಿಯರಿಂಗ್ ಪೋಸ್ಟ್ ಇದೆ. ತಾವು ನೋಡ್ಬೋದು ಇಲ್ಲೆಲ್ಲ ಕೊಟ್ಟಿದ್ದಾರೆ. 90 ಸಿವಿಲ್ ಇಂಜಿನಿಯರ್ ಇದೆ. ನಮಗೆ ಸಂಬಂಧಪಡುವಂತಂದರೆ GFGC ಅವರಿಗೆ ಕಂಪ್ಯೂಟರ್ ಸೈನ್ಸ್ ಒಂದು 36 ಇದೆ. ಅವರು ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಅವರು AICTE ಕ್ವಾಲಿಫಿಕೇಷನನ್ನು ಫಾಲೋ ಅಪ್ ಮಾಡಿರಬೇಕು ಅಂತ ಕೊಡ್ತಾರೆ. ನೆಕ್ಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಹ್ಯುಮ್ಯಾನಿಸ್ಟಿಕ್ ಸಬ್ಜೆಕ್ಟಲ್ಲಿ ಟೋಟಲ್ 54 ಹುದ್ದೆಗಳಿದ್ದಾವೆ. 9 ಜಿಯೋಲಜಿ ಇದೆ, 9 ಇಂಗ್ಲೀಷ್ ಇದೆ, 18 ಮ್ಯಾಥಮೆಟಿಕ್ಸ್ ಇದೆ, ಫಿಸಿಕ್ಸ್ 9 ಇದೆ, ಕೆಮಿಸ್ಟ್ರಿ 9 ಇದೆ. ಈ ಹುದ್ದೆಗಳಿಗೆ ಆಲ್ಮೋಸ್ಟ್ ಅಲ್ಲಿ MSc MA ಮಾಡಿದಂಥ ಅಭ್ಯರ್ಥಿಗಳು ಆಗ್ಬೋದು. ಬಟ್ ಅಲ್ಲಿ AICTE ನಾರ್ಮ್ಸನ್ನು ಫಾಲೋ ಅಪ್ ಮಾಡಿರಬೇಕು. ಅಲ್ಲಿ ಕ್ವಾಲಿಫೈಡ್ ಎಕ್ಸಾಮನ್ನು ಪಾಸ್ ಮಾಡ್ಕೊಂಡಿರಬೇಕು ಅಂತೇಳಿ ಅವರು ಹೇಳ್ತಾರೆ. ಇಲ್ಲೂ ಸಹಿತ 95% ಏನಿದೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ. 5% ಅಷ್ಟೇ
ಇದನ್ನು ಮಾಡ್ಕೋಬೇಕಂತ ಇದೆ. ನೆಕ್ಸ್ಟು ಲೆಕ್ಚರಿಂಗ್ ಫೀಲ್ಡ್ ಇದೆ. ಲೆಕ್ಚರಿಂಗ್ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಟೋಟಲಾಗಿ 2042 ಇದೆ. ಕೊಟ್ಟಿದ್ದಾರೆ ಯಾವ್ಯಾವಕ್ಕೆ ಎಷ್ಟೆಷ್ಟು ಅಂತೇಳಿ. ನೆಕ್ಸ್ಟು ಲೆಕ್ಚರಿಂಗ್ ನಾನ್ ಇಂಜಿನಿಯರಿಂಗ್ ಸೆಕ್ಷನ್ಸಲ್ಲಿ ಸಹಿತ ಕೊಟ್ಟಿದ್ದಾರೆ, ತಾವು ಸ್ಕ್ರೀನ್ಶಾಟನ್ನು ತಗೋಬೋದು. ಲೆಕ್ಚರಿಂಗ್ ಹ್ಯುಮ್ಯಾನಿಸ್ಟಿಕ್ ಸಬ್ಜೆಕ್ಟಲ್ಲಿ ಸಹಿತ ಇಲ್ಲಿ ಸೈನ್ಸಿಗೆ 116 ಇದೆ, ಇಂಗ್ಲೀಷ್ 34 ಇದೆ, ಜಿಯೋಲಜಿ 2 ಇದೆ. ಇಲ್ಲಿ ಸಹಿತ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಸ್ ಪರ್ ಕ್ವಾಲಿಫಿಕೇಷನ್ ಆಫ್ AICTE ರೆಗ್ಯುಲೇಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಷ್ಟೇನಿದೆ 24/6/2026 ಒಂದು ಗೆಜೆಟಲ್ಲಿ ಹೊರಡಿಸಿದಂಥ ಮಾಹಿತಿ. ಇಲ್ಲಿ GFGCಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ C&R ರೂಲ್ ರೆಡಿ ಮಾಡಿರುವುದಿಲ್ಲ. ಯಾಕಂತಂದರೆ GFGCಯಲ್ಲಿ ಆಲ್ರೆಡಿಯಾಗಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಒಂಬರೆ ಆಗೋಗಿದೆ. ಹೀಗಾಗಿ ಅಲ್ಲಿ ಮತ್ತು ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇರೋದಿಲ್ಲ. ಹೀಗಾಗಿ ಅಲ್ಲಿ C&R ರೂಲಲ್ಲಿ ಅದನ್ನ ಇಂಟ್ರಡ್ಯೂಸ್ ಮಾಡಿಲ್ಲ. ಹೀಗಾಗಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ GFGCಗೆ ಸಂಬಂಧಪಡುವಂಥ ಯಾವುದೇ ಹುದ್ದೆಗಳ ವಿವರ ಡೀಟೇಲ್ ಆಗಿ ಇಲ್ಲ. ಟೋಟಲಾಗಿ 826 ಹುದ್ದೆಗಳನ್ನು ಮಾತ್ರ ತುಂಬ್ತಾರೆ. ಈ ವಿಷಯವರು ಎಷ್ಟು ಅಂತ ಇನ್ನೂ ಡಿವೈಡ್ ಆಗಿಲ್ಲ. ಇದು ಏನಿದೆ, ಇದು ನೋಟಿಫಿಕೇಷನ್ ಫೈನಲ್ ಆಗಬೇಕು. C&R ರೂಲ್ ಫೈನಲ್ ಆದಮೇಲೆ KEAದವರಿಗೆ ಅವಕಾಶವನ್ನು ಕೊಡ್ತಾರೆ. ತದನಂತರ KEAದವರು ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿಕೊಂಡು ರೋಸ್ಟರ್ನ ಫಿಕ್ಸ್ ಮಾಡಿ ಕಾಲ್ ಮಾಡಬೇಕಾಗುತ್ತೆ. ಇದು ಭಾಳಷ್ಟು ಸ್ವಲ್ಪ ಅಷ್ಟು ಈಸಿಯಾಗಿಲ್ಲ, ಡಿಲೇ ಆಗುವಂಥ ಒಂದು ಚಾನ್ಸಸ್ ಸಹಿತ ಇದೆ. ಓಕೆ, ಈ ರೀತಿಯಾಗಿ C&R ರೂಲ್ ಆ್ಯಂಡ್ ಪ್ರಕಟಣೆ ಮಾಡಿದ್ದಾರೆ. 1 ತಿಂಗಳ ಟೈಮ್ ಕೊಟ್ಟಿದ್ದಾರೆ. 1 ತಿಂಗಳಾಯ್ತು. ಈಗ ಯಾವ ರೀತಿಯಾಗಿ ಸರ್ಕಾರ ರೆಸ್ಪಾನ್ಸ್ ಮಾಡುತ್ತೆ ನೋಡಬೇಕಾಗುತ್ತೆ. ಅದರ ಮೇಲೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಮುಂದುವರಿಯುವಂಥ ಒಂದು ಚಾನ್ಸ್ ಇದೆ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.